ಸೇನಾಧ್ಯಕ್ಷರೇ, ಮಹಾಪ್ರಭು, ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸಿ. ನಮ್ಮ ರಾಜ್ಯದ ಸೈನ್ಯಗಳೆಲ್ಲರೂ ಬಹಳ ಪ್ರಬುದ್ಧವಾಗಿರುವುದು ಮಹಾಪ್ರಭು. ಬಹಳ ಸಂತೋಷ. ಗುರುದೇವ, ಮಹಾಪ್ರಭು, ವಂದಿಸುವೆನು. ನಿಮಗೆ ಮಂಗಳವಾಗಲಿ. ಜ್ಞಾನವೆಂಬ ದೀವಿಗೆಯು ಸದಾ ನಿಮ್ಮ ಮನೋದೇಗುಲವನ್ನು ಬೆಳಗುತ್ತಾ ಇರಲಿ. ಈ ಉಜ್ಜಯಿನಿ ಸಾಮ್ರಾಜ್ಯವು ಸಂಪದ್ಭರಿತವಾಗಿ ಸದಾ ಕಾಲಗಳಲ್ಲಿಯೂ ಆ ಪರಮಾತ್ಮನ ಧ್ಯಾನದಲ್ಲಿ ಲೀನವಾಗಿರಲಿ ಪ್ರಭು. ಇದೇ ನಮ್ಮ ಅಖಂಡ ಆಶೀರ್ವಾದ. ಬಹಳ ಸಂತೋಷ ಗುರುದೇವ. ಮಹಾಪ್ರಭು, ಮಹಾಪ್ರಭು, ಮಹಾಪ್ರಭು. ಮಂತ್ರಿಗಳೇ, ಮಹಾಪ್ರಭು, ಇವರು ಯಾರು ವಿಚಾರಿಸಿ ನೋಡಿ. ಮಹಾಪ್ರಭು, ಇವರು ನಮ್ಮ ಪುರದ ದೇವಶರ್ಮ ಪಂಡಿತರು. ಏನು ದೇವಶರ್ಮ ಪಂಡಿತರೇ? ಹೌದು ಮಹಾಪ್ರಭು. ಪೂಜ್ಯರೇ, ಇಲ್ಲಿಗೆ ಬರಲು ಈ ರೀತಿಯಾಗಿ ಬರಲು ಕಾರಣವೇನು ತಿಳಿಸಿ. ಮಹಾಪ್ರಭು, ಈ ನನ್ನ ದುರಾವಸ್ಥೆಯನ್ನು ನಿಮ್ಮಲ್ಲಿ ಏನೆಂದು ಹೇಳಿಕೊಳ್ಳಲಿ? ಇಲ್ಲಿಗೆ 7.5 ವರ್ಷದಿಂದಲೂ ಆ ಶನಿ ಮಹಾರಾಯನು ನಮ್ಮ ಮೇಲೆ ಕ್ರೂರನಾಗಿ ತಿನ್ನುವುದಕ್ಕೆ ಅನ್ನವಿಲ್ಲದೆ, ಕುಡಿಯುವುದಕ್ಕೂ ಸಹ ನೀರು ಇಲ್ಲದೆ, ಕಾಡು ಮೇಡುಗಳನ್ನು ಸುತ್ತಿ ಬರಲಿ ಮಾಯಾರಿ ಬೆಂಡಾಗಿರುವನು ಪ್ರಭು, ಬೆಂಡಾಗಿರುವನು. ಇದು ಅಲ್ಲದೆ ನನ್ನ ಸತೀ ಸುತರು ಸಹ ನನ್ನ ಹಾಗೆ ಗೋಳಾಡುತ್ತಿರು ಪ್ರಭು, ಗೋಳಾಡುತ್ತಿರು. ಮಂತ್ರಿಗಳೇ, ಮಹಾಪ್ರಭು, ಇವರಿಗೆ ಧನ ಸಹಾಯವನ್ನು ಮಾಡುವರಾಗಿ. ಆಗಬಹುದು ಪಂಡಿತರೇ, ಬನ್ನಿ. ಗುರುದೇವ, ಮಹಾಪ್ರಭು, ಆ ಪಂಡಿತರು ಹೇಳಿದ ವಿಚಾರವನ್ನು ಗಮನಿಸಿದರಷ್ಟೇ. ಮಹಾಪ್ರಭು, ಈ ಸೃಷ್ಟಿಯಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ರಾಹು, ಕೇತು ಈ ಅಷ್ಟಗ್ರಹಗಳ ಬಲ ಒಂದು ಕಡೆಯಾದರೆ ದೇವಾನುದೇವನಾಗಿರ್ತಕ್ಕಂತಹ ಆ ಶನಿದೇವರ ತೂಕವೇ ಮತ್ತೊಂದು ಪ್ರಭು. ಅಪ್ರತಿಮ ಪ್ರಭಾವಭರಿತರಾದ ಉಜ್ಜಯಿನಿ ಪುರದರಸರೇ, ಈ ಸ್ಥಾವರ ಜಂಗಮಾತ್ಮಕವಾದ ಲೋಕದಲ್ಲಿ ಪುರಾಣ ಪುಣ್ಯ ಪುರುಷನು, ನವಗ್ರಹಗಳಿಗೆಲ್ಲ ಅಧಿದೇವನು ಎಂದೆನಿಸಿರುವ ಆ ಶನಿಯು ವಿಶ್ವಕ್ಕೆ ಉತ್ಕೃಷ್ಟನಾದವನು. ವಾಯು, ಅಗ್ನಿ, ಯಮ, ವರುಣ, ಪ್ರಜಾಪತಿ, ಇಂದ್ರ ಇವರುಗಳಿಗಿಂತಲೂ ಮಿಗಿಲಾಗಿ ಶ್ರೀ ಶನಿದೇವರು ಶ್ರೇಷ್ಠರಾದವರು. ಮಹಾರಾಜ, ಈ ಯುಗಕ್ಕೆ ರಾಜನು, ಪೂಜ್ಯನು, ಗುರುವೂ ಆದಂತಹ ಆತನಿಗೆ ಸಮನಾದವರು ಈ ಲೋಕತ್ರಯಗಳಲ್ಲೇ ಯಾರೂ ಇಲ್ಲವೆಂದು ನಮ್ಮ ವೇದಗಳು, ಪುರಾಣಗಳು, ಶಾಸ್ತ್ರಗಳು, ಉಪನಿಷತ್ತುಗಳು ಸಾರುತ್ತಾ ಇವೆ ಪ್ರಭು. ಓಂ ನಮೋ ಶಕಟಾದ್ರಿವಾಸಿ ಶ್ರೀ ಶನಿದೇವ ನಮೋ ನಮಃ ಎಂದು ಸ್ತುತಿಸಿದರೆ ಸ್ವರ್ಗ, ಸ್ಮರಿಸಿದರೆ ಪುಣ್ಯ, ನಿತ್ಯ ಅನವರತ ಆರಾಧಿಸಿದರೆ ಮೋಕ್ಷ ಪ್ರಭು, ಮೋಕ್ಷ. ಆತನ ಪ್ರಭಾವಕ್ಕೆ, ಆತನ ಪರಾಕ್ರಮಕ್ಕೆ, ಆತನ ಪೌರುಷಕ್ಕೆ ಆದಿತ್ಯರಲ್ಲಿ ವಿಷ್ಣು, ಏಕಾದಶ ರುದ್ರರಲ್ಲಿ ಶಂಕರ, ಚತುರ್ಮುಖರಲ್ಲಿ ಬ್ರಹ್ಮ, ಜ್ಯೋತಿಸ್ಸುಗಳಲ್ಲಿ ರಶ್ಮಿಗುಳ್ಳ ಸೂರ್ಯ, ನಕ್ಷತ್ರಗಳ ಮಧ್ಯೆ ಚಂದ್ರ, ದೇವತೆಗಳಲ್ಲಿ ಇಂದ್ರ, ಅಷ್ಟರಾಕ್ಷಸರಲ್ಲಿ ಯಜ್ಞ, ಈ ರೀತಿಯಾಗಿ ಎಲ್ಲರೂ ತರಹರಿಸುವರು ಪ್ರಭು. ಮಹಾಪ್ರಭು, ಗುರುದೇವ, ಆತನ ಪರಾಕ್ರಮಕ್ಕೆ ಆತನ ಜನರ ವೃತ್ತಾಂತವನ್ನು ಸ್ಥೂಲವಾಗಿ ತಿಳಿಸುತ್ತೇನೆ ಕೇಳಿ ಪ್ರಭು. ಮಹಾಪ್ರಭು, ಆ ಪರಮಾತ್ಮನಾದಂತಹ ಆ ಶನಿದೇವರು ಜನನವಾದ ಕಾಲದಲ್ಲಿ ಕಾರಣಾಂತರಗಳಿಂದ ಒಂದು ಕಾಲು ಕೃಶವಾಗಿಯೂ ಜನಿಸಲು ಮಹಾರಾಜ ಸೂರ್ಯದೇವನ ರಥದ ಸಾರಥಿಯಾದ ಅರುಣನು ಕೃಶವಾಗಿದ್ದ ಶನಿದೇವರ ಕಾಲನ್ನು ಕಂಡು ಕುಂಕಿಸಿದ ಮಾತ್ರಕ್ಕೆ ಆ ಅರುಣನ ಕೈಕಾಲುಗಳೆಲ್ಲವೂ ಎಳವನಾಗಿ ಈ ಭೂತಳಕ್ಕೆ ಬಂದು ಬಿದ್ದವು. ಗುರುದೇವ, ಏನು ಅರುಣನು ಎಳವನಾದನೆ? ಹೌದು ಪ್ರಭು. ಬಹಳ ಸ್ವಾರಸ್ಯಕರವಾದ ವಿಚಾರವನ್ನು ಹೇಳುತ್ತಿರುವೆ. ಮುಂದೆ ಹೇಳುವರಾಗಿ. ಮಹಾಪ್ರಭು, ಸೌಂದರ್ಯದಲ್ಲಿ ತಮ್ಮನ್ನು ಮೀರಿಸುವವರೇ ಇಲ್ಲ ಎಂದು ಬೀಗುತ್ತಿದ್ದ ಆ ಸೂರ್ಯದೇವನ ರಥಕ್ಕೆ ಕಟ್ಟಿದ್ದಂತಹ 7 ಅಶ್ವಗಳ ನಯನಗಳು ಭಕ್ತಿ ಬಯಲಾಗಿ ಹೋದವು ಪ್ರಭು. ಏನು ಗುರುದೇವ ಈ ರೀತಿ ಹಾಗೆ ಹೇಳುತ್ತಿರುವಿರಿ? ಅಶ್ವಗಳ ನೇತ್ರಗಳು ಕಾಣದಂತಾದವೆ. ಹೌದು ಪ್ರಭು. ಬಲ ಬಲ, ಮುಂದೆ ಹೇಳುವರಾಗಿ. ಮಹಾಪ್ರಭು, ತನ್ನ ಶತಸ್ಕೋಟಿ ಹೊಂಗಿರಣಗಳಿಂದ ಚತುರ್ಭುವನಗಳನ್ನು ಬೆಳಗುತ್ತಿದ್ದ ಸೂರ್ಯದೇವನ ಮನದಲ್ಲಿ ಕ್ಷಣಕಾಲ ಚಂಚಲತೆಯುಂಟಾಗಿ ತಾನು ಜನ್ಮ ಕೊಟ್ಟ ಮಗ ಕಪ್ಪು ಎಂದು ಕೇವಲ ತನ್ನ ಮನದಲ್ಲಿ ಚಿಂತಿಸಿ ಭ್ರಾಂತಿಸಲು 10 ದೃಷ್ಟಿ ಬೀರಿದ ಶನಿದೇವರ ಕೋಪದ ವಕ್ರ ದೃಷ್ಟಿಗೆ ಆದಿತ್ಯನ ಆರ್ಕನ ತನುವೆಲ್ಲವೂ ಕೃಶವಾಗಿ ಕಷ್ಟಗಳು ಪ್ರಾಪ್ತಿಯಾಗಿ ಕುಷ್ಠರೋಗಕ್ಕೆ ಈಡೇರಬೇಕಾಯಿತು. ಗುರುದೇವ, ಏನು ತನ್ನ ತಂದೆಗೆ ಕುಷ್ಠರೋಗವೇ? ಹೌದು ಪ್ರಭು. ಸಾಕು ಸಾಕು ನಿಲ್ಲಿಸಿ ಗುರುದೇವ.
ಅಷ್ಟು ಮಾತ್ರವಲ್ಲ ಪ್ರಭು, ಇವರುಗಳಿಗೆ ಒದಗಿದ ಈ ದುರ್ಗತಿಯನ್ನು ಕಂಡು ತ್ರಿಲೋಕಗಳೇ ತಲ್ಲಣಗೊಂಡು ಮಹೇಂದ್ರನ ಮುಂದಾಳತ್ವದಲ್ಲಿ ಮಹಾಮಾತೆಯಾದಂತಹ ಆ ಛಾಯಾದೇವಿಯಲ್ಲಿ ಮೊರೆ ಇಡಲು ಮಹಾಸಾಧ್ವೀಮಣಿಯಾದಂತಹ ಆ ಛಾಯಾದೇವಿಯು ತನ್ನ ಪ್ರೀತಿಯ ಕಂದನಾದ ಶನಿದೇವರು ನೆಟ್ಟಂತಹ ವಕ್ರದೃಷ್ಟಿಯನ್ನು ಶೂನ್ಯಕ್ಕೆ ತಿರುಗಿಸಲು ಮಹಾಪ್ರಭು ಸೂರ್ಯದೇವನು ಕಾಂತಿವಂತನಾದನು, ಅರುಣ ಅಶ್ವಾದಿಗಳು ಸ್ವಸ್ಥಾನವನ್ನು ಸೇರಿದವು. ಪ್ರಭು ಗುರುದೇವ ಸಾಕು ನಿಲ್ಲಿಸಿ, ಹೊಡೆದನೆಂತ ಮಗನ ಗುರುದೇವ, ಹೊಡೆದನೆಂತ ಮಗನ, ಬಾನು ಹೊಡೆದನೆಂತ ಮಗನ, ಭಯ ಹೊಡೆದನೆಂತ ಮಗನ, ಜನಿಸಿದಾಗಲೇ ಪಿತನ ಕಾಡಿನ ಧುರುಳನ ವಾರ್ತೆಯದರೆ ಒಳಗೀಗ ಶಿವ 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 ಪರಮಾತ್ಮ, ಧರಿಸಿದಾಗಲೇ ಪಿತನ ಕಾಡಿದ ಧುರುಳನ ವಾರ್ತೆಯದರೆ ಒಳಗಿ ಧರಣೀಸುರರೇ ಧರೆಯೊಳಗವನ, ಧರಣೀಸುರರೇ ಧರೆಯೊಳಗವನ, ಫಳದನೆಂತ ಮಗನ, ಬಾನು ಫಳದನೆಂತ ಮಗನ, ರವೆಯು ಫಳದನೆಂತ ಮಗನ. ಗುರುದೇವ ಮಹಾಪ್ರಭು, ಫಲ ಫಲ ಹುಟ್ಟುತ್ತಲೇ ತನ್ನ ತಂದೆಗೆ ಕಷ್ಟವನ್ನು ಕೊಂಡ ಆ ನತದೃಷ್ಟಮತಹೀನನ ಮಾತನ್ನು ಈ ನನ್ನ ಸಭಾಸ್ಥಾನದಲ್ಲಿ ಹೊಗಳಿ ಶ್ರೇಷ್ಠ ಗ್ರಹವೆಂದು ಹೇಳುತ್ತಿರುವರು. ಸಾಕು ನಿಲ್ಲಿಸಿ. ಪಟಪಟನೆ ಪ್ರಜ್ವಲಿಸುತ್ತಾ ಹಾರಾಡುವ ಪತಂಗಗಳು ಉರಿಯುತ್ತಿರುವ ಜ್ವಾಲೆಯನ್ನು ತಮ್ಮ ನಾಶಕ್ಕಾಗಿಯೇ ಪ್ರವೇಶಿಸುವಂತೆ, ನದಿಗಳ ವಿಫಲವಾದ ಜಲಪ್ರವಾಹಗಳು ಸಮುದ್ರಾಭಿಮುಖವಾಗಿ ಹರಿಯದೆ ಮರಳಿ ಮತ್ತೆ ಬಂದು ಭೂಮಿಗೆ ಅಪ್ಪಳಿಸುವಂತೆ, ಕೊರದಾಡಗಳಿಂದ ಕರಾಳರಾಗಿ ಪ್ರಳಯಾಗ್ನಿಯಂತೆ ಮೊಗ ಮಾಡಿ ದಿಕ್ಕು ಕಾಣದೆ ನೀಲಾಂಜನ ಸಮಾಭಾಸನು ಛಾಯಮಾರ್ತಾಂಡ ಸ್ವರೂಪನು ಆದಂತಹ ಆ ಪರಮಾತ್ಮನನ್ನು ಈ ರೀತಿಯಾಗಿ ಜರಿದು ನಿಂದಿಸಿದಿರಿ ಪ್ರಭು. ಆ ಪರಮಾತ್ಮನನ್ನು ಈ ರೀತಿಯಾಗಿ ಜರಿದು ನಿಂದಿಸಿದಿರಿ. ಹೇಗೆ ಜನರು ನಿಲ್ಲಿಸಬಾರದು ಮಹಾಪ್ರಭು? ಸೃಷ್ಟಿಕರ್ತನಾದ ಬ್ರಹ್ಮನ ಕುಶಲಮತಿಯಿಂದ ಜಗತ್ತಿನಲ್ಲಿ ಜನ್ಮ ತಾಳಿದ ಪ್ರತಿ ಜೀವಿಯು ತನ್ನ ಜಾತಕದ ಅನುಸಾರವಾಗಿ ಜೀವನದಲ್ಲಿ ಏರಿಳಿತಗಳನ್ನು ಕಾಣಬೇಕಾದ್ದು ಸೃಷ್ಟಿಕರ್ತನಾದ ಬ್ರಹ್ಮನಿಂದಲೇ ನೇಮಿಸಲ್ಪಟ್ಟ ನಿಯಮ. ಇದನ್ನು ಮೀರಲು ಹರಿಹರರಿಂದಲೇ ಸಾಧ್ಯವಿಲ್ಲವೆಂದ ಮೇಲೆ ಇನ್ನು ನಮ್ಮಂತ ನಿಮ್ಮಂತ ಉಲುಮಾನವರಿಂದ ಸಾಧ್ಯವೇ ಪ್ರಭು? ಆತನಾವಾಗಲೂ ಗಗನ ಸಂಚಾರಿ ಇದ್ದರೂ ಇರಬಹುದು. ಮಹಾಪ್ರಭು, ತಾವಾಡುತ್ತಿರುವ ಈ ಬಿರುನುಡಿಗಳನ್ನ ಆ ಪರಮ ಪಾವನ ಪರದೈವನ ಕರ್ಣ ಕಮಲಗಳಿಗೆ ಏನಾದರೂ ಬಿದ್ದಿದ್ದೇ ಆದರೆ ಶಿವ 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 ಬಿದ್ದಿದ್ದೇ ಆದಲ್ಲಿ ಮುಂದಾಗುವ ಅನಾಹುತವನ್ನು ನಮ್ಮಿಂದಲೇ ಕೇಳಿ ತಿಳಿಯಬೇಕೆಂಬ ತವಕ ತಮಗೆ ತಕ್ಕೆ ಪ್ರಭು. ಇದೇನು ಆಶ್ಚರ್ಯ! ಮೂರ್ತಿಯಾದ ನೀಲಪುಂಜವು ಇತ್ತಲೇ ಧಾವಿಸುತ್ತಿರುವುದಲ್ಲ. ಶಿವ 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 ಪರಮಾತ್ಮ ಕಾಪಾಡು ತಂದೆ, ಕಾಪಾಡು ಪರಮಾತ್ಮ, ಕಾಪಾಡು. ಎಲ್ಲವೋ ಮಧಂದ ಕೇರಳ ವಿಕ್ರಮನಯನ್ನ ಕೇರಳ ವಿಕ್ರಮನಯನ್ನ ಈ ನಮದ ಗರ್ವದಿ ಜರದು ನಿಂದಿಸುವೆಯ ಮೂಢ. ಕೂಡಲೇ ಬಂದು ಕರಿಸುವೆ ನಿನಗೆ. ಹಾ ಪರಮಾತ್ಮ, ಏನಿದು? ಕೂಡಲೇ ಬಂದು ಕರಿಸುವೆ ನಿನಗೆ. ವಿರಂಚಾದಿಗಳ ಮರವಕ್ಕರು ಬಿಡನದಮ ಚಾಯ್ದುರಂಕಾರಿ ನಿನ್ನರಮನೆಯ ಕುಲಗುರುಗಳು ನನ್ನ ಪೂಜಾ ವಿಧಾನವನ್ನ ಅದೆಷ್ಟೇ ವಿಧವಾಗಿ ನಿನಗೆ ತಿಳಿಸಿದರೂ ಸಹ ಅವರ ಮಾತುಗಳೆಲ್ಲವೂ ನಿರಾಕರಿಸಿ ಈ ಕೂಡಿದ ಸಭೆಯಲ್ಲಿ ನನ್ನನ್ನು ಜರಿದು ನಿಂದಿಸುತ್ತಿರುವೇನೋ ದೈವದ್ರೋಹಿ. ಆಗಲಿ ಮಧಂದ,
ಆದರದ ಆಜ್ಞೆ ಮಾಡಿ ಕರೆಯುತ್ತಿರುವರ ಬಳಿಗೆ ಬಾರದಿರುವನೇನೋ? ಇದೋ ಈಗಲೇ ಈ ಕ್ಷಣದಲ್ಲೇ ನೀಡುವೆನು ನನ್ನ ಸಂದರ್ಶನವನ್ನ. ಇದೋ ನಿನ್ನ ಸಭಾಸ್ಥಾನಕ್ಕೆ ಬರುತ್ತಿರುವನು ಮದಾಂಧ. ರವಿ ಸುತನ ಚರಣಕ್ಕೆ ರಘುವೆ ರವಿ ಸುತನ ಚರಣಕ್ಕೆ ರಘುವೆ ಹರಿಯದಲೇ ನಾಂ ಗೈದ ತಪ್ಪುಗಳ ನೆನೆಸದೆ ಮನದೇ ಪರಮಾತ್ಮ ವರಶಾಂತತೆಯಂ ಧರಿಸುತ್ತೆ ವರಶಾಂತತೆಯಂ ಧರಿಸುತ್ತೆ ಹೊರವುದೋ ನನ್ನನು ಕಾಕವಾಹನ ಜರಿದೆಯನ್ನ ಕಳನೆ ವಧಾಂಧನ ಜರಿದೆಯನ್ನ ಕಳನೆ ಅರಮನ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಮುನಿ ರವಿತನು ಜನಮದಿ ನಿನ್ನನ್ನು ಜಯಿಸದ ಬಿಡನು ತರೆಯೊಳಗೆ. ಪರಮಾತ್ಮ ಶನಿರಾಜ ಮುನಿ ರವಿತನು ಜನಮದಿ ನಿನ್ನನ್ನು ಜಯಿಸದ ಬಿಡನು ದರೆಯೊಳಗೆ. ಜರಿದೆಯನ್ನ ಕಳನೆ ವಧಾಂಧನ ಜರಿದೆಯನ್ನ ಕಳನೆ ಅರಮನ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ. ಕೇಳು ನರ ವಧುವ ನಿನ್ನನು ಏನಗೈವೆನಾ? ಬೇಡ ತಂದೆ ಬೇಡ ಪರಮಾತ್ಮ. ಕೇಳು ನರ ವಧುವ ನಿನ್ನನು ಏನಗೈವೆನಾ? ಛಲವನ್ನು ಬಿಡದಲ ತನುಮನ ದಳುನ ಛಲವ ಬಿಡದ ತನುಮನ ದಳುನ ಪದವ ದಯಿಸಿ ಘನಮದ ದಳುನ ಪರಮಾತ್ಮ ಪದವ ದಯಿಸಿ ಘನಮದ ದಳುನ ಜರಿದೆಯನ್ನ ಕಳನೆ ಮನೊಂದನ ಜರಿದೆಯನ್ನ ಕಳನೆ ಹನುಮನ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ. ನೀಲಕಂಠನ ಪಾದ ಕಮಲವ ಮರೆಯ ಒಕ್ಕರೋ ಬಿಡುವುದಿಲ್ಲವೋ? ಬೇಡ ತಂದೆ ಪರಮಾತ್ಮ. ನೀಲಕಂಠನ ಪಾದ ಕಮಲವ ಮರೆಯ ಒಕ್ಕರೋ ಬಿಡುವುದಿಲ್ಲವೋ? ಜರಿದೆಯನ್ನ ಕಳನೆ ವಧಾಂಧನ ಜರಿದೆಯನ್ನ ಕಳನೆ ಹನುಮನ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ. ಏಲವೋ ದುರಹಂಕಾರಿ ಪರಮಾತ್ಮ ಈ ದಿನಕರ ಪುತ್ರನ ಹೆಸರನ್ನ ಕೇಳಿದ ಮಾತ್ರಕ್ಕೆ ಸೃಷ್ಟಿಕರ್ತನಾದ ಬ್ರಹ್ಮದೇವನು ವೈಕುಂಠ ವಾಸನಾದ ನಾರಾಯಣನು ಸಕಲ ಜೀವರಾಶಿಗಳಿಗೆ ಅನ್ನದಾತನಾದ ಆ ಸರ್ವೇಶ್ವರನು ಸನೇಶ್ವರನೆಂದು ಬಿರುದಿಟ್ಟಿರುವಾಗ ಸೂರ್ಯಚಂದ್ರಾದಿಗಳಾಗಿ ಪರಮಾತ್ಮ ಅಷ್ಟ ದಿಕ್ಪಾಲಕರ ಹೊರಗೂಡಿ ನನ್ನ ಮಹಿಮೆಯನ್ನು ಕೇಳಿದ ಮಾತ್ರಕ್ಕೆ ನನ್ನ ನೆರಳ ಕಂಡ ಕೂಡಲೇ ಗಡಗಡನೆ ನಡುಗುವರು. ಪರಮಾತ್ಮ ಹೀಗಿರುವಲ್ಲಿ ಕೇವಲ ಅಲ್ಪ ಕಾಲದಲ್ಲಿ ಜನಿಸಿ ಲಯವಾಗುವ ಭ್ರಷ್ಟ ನನ್ನನ್ನೇ ಜರಿದು ನಿಲ್ಲಿಸುವಂತ ಧೈರ್ಯ ನಿನಗುಂಟಾಗತ್ತಲ್ಲವೇನೋ ಮಂದಮತಿಯೇ? ಪರಮಾತ್ಮ ನಿನಗೆ ಇಷ್ಟೊಂದು ಗರ್ವವೇನೋ ವಿಕ್ರಮ? ಆಗಲಿ ದುರಹಂಕಾರಿ. ಮುಂದೆ ನನ್ನ ಚಮತ್ಕಾರ ಏನೆಂಬುದನ್ನ ಮುಂದೆ ನೀನು ತಿಳಿದುಕೋ ಮದಾಂಧ. ಪರಮಾತ್ಮ ಆ ಕಣ್ಣೋಟಕ್ಕೆ ಹರಿಹರ ಹಜರೋ ಸಿರಬಾಗುತ್ತಲೇ ಶರಣಾಗುವರೋ. ಪರಮಾತ್ಮ ಶನಿರಾಜ ಆ ಕಣ್ಣೋಟಕ್ಕೆ ಹರಿಹರ ಹಜರೋ ಸಿರಬಾಗುತ್ತಲೇ ಶರಣಾಗುವರೋ. ತಾಳನು ಜೀವ ನಿನ್ನ ಪ್ರಭಾವ. ಪರಮಾತ್ಮ
ತಾಳದು ಜೀವ ನಿನ್ನ ಪ್ರಭಾವ ಕರುಣಾಮೂರುತಿಯೇ ತೋರದಯೇ ಕಾಲ ಸಹೋದರ ದಿನಕರ ಕುವರ ಶನಿ ಮಹಾರಾಯ ಕರುಣಾಮೂರುತಿಯೇ ಪರಮಾತ್ಮ ಶನಿ ರಾಜ ಓ ರವಿ ಪುತ್ರ ನಾ ತೃಣ ಮಾತ್ರ ಕಾಯುವುದು ನನ್ನ ಬಾಳಿನ ಸೂತ್ರ ಪರಮಾತ್ಮ ಓ ರವಿ ಪುತ್ರ ನಾ ತೃಣ ಮಾತ್ರ ಕಾಯುವುದು ನನ್ನ ಬಾಳಿನ ಸೂತ್ರ ತಾಳದು ಜೀವ ನಿನ್ನ ಪ್ರಭಾವ ತಾಳದು ಜೀವ ನಿನ್ನ ಪ್ರಭಾವ ಕರುಣಾಮೂರುತಿಯೇ ಪರಮಾತ್ಮ ಶ್ರೀರಾಜ ಅರಿತು ನಡೆದರೆ ಶಾಂತ ಸ್ವರೂಪ ಮರೆತು ನಡೆದರೆ ಭೀಕರ ರೂಪ ಪರಮಾತ್ಮ ಹೇಳವೋ ದುರಹಂಕಾರಿ ಅರಿತು ನಡೆದರೆ ಶಾಂತ ಸ್ವರೂಪ ಮರೆತು ನಡೆದರೆ ಭೀಕರ ರೂಪ ತಾಳನು ಮನದ ಈತಳ ಮಾಡವ ಪರಮಾತ್ಮ ಶ್ರೀರಾಜ ತಾಳನು ಮನದ ಈತಳ ಮಾಡವ ಕರುಣಾಮೂರುತಿಯೇ ತೋರದಯೇ ಕಾಲ ಸಹೋದರ ದಿನಕರ ಕುವರ ಶನಿ ಮಹಾರಾಯ ಕರುಣಾಮೂರುತಿಯೇ ಪರಮಾತ್ಮ ನಿನ್ನ ಘನ ಮಹಿಮೆಯನ್ನು ಹರಿಯದೆ ನಿಂದಿಸಿದನು ದೇವ. ಆದರೂ ನಾನು ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಇದೋ ನಿನ್ನ ಚರಣವಿಡುವುದು ಬೇಡವೆನು ತಂದೆ, ಬೇಡವೆನು ತಂದೆ. ಹೇಳವೋ ವಿಕ್ರಮ ಪರಮಾತ್ಮ ನಿನ್ನನ್ನು ನಾನು ಮನ್ನಿಸಬೇಕೆ? ಮನ್ನಿಸುತ್ತೇನೆ, ಚೆನ್ನಾಗಿ ನಿನ್ನನ್ನು ಮನ್ನಿಸುತ್ತೇನೆ ಮಾಧ ಅಂದ. ಏನೋ ವಿಕ್ರಮ, ಛ ಏನೋ ವಿಕ್ರಮ, ಈ ನಮ ತಾಡಿದೆ ಆಡಿದೆ ಆಡಿದೆ. ಏನೋ ವಿಕ್ರಮ, ಛ ಏನೋ ವಿಕ್ರಮ, ಈ ನಮ ತಾಡಿದೆ ಆಡಿದೆ ಆಡಿದೆ. ಜ್ಞಾನ ಮುಟ್ಟಿದೇನೋ ದುರುಳ ವಿಕ್ರಮಾರ್ಕ, ಜ್ಞಾನ ಮುಟ್ಟಿದೇನೋ ದುರುಳ ವಿಕ್ರಮಾರ್ಕ. ಕನ್ಯರಾತಿಗೆ ನಾನ್ ಕನ್ಯರಾತಿಗೆ ಬರುವೆ ನೀಕ್ಷಣ, ಬರುವೆ ನಿಂದಿಗೆ ಬರುವೆ ನೀಗಲೇ. ನಿನಗವ ಕರೆಸಿ ನಾನು ನಿನ್ನ ಗತಿಯ ಏನ ಕೈವೆ. ಪರಮಾತ್ಮ ಬೇಡ ತಂದೆ, ಬೇಡ ಪರಮಾತ್ಮ. ನಿನಗವ ಕರೆಸಿ ನಾನು ನಿನ್ನ ಗತಿಯ ಏನ ಕೈವೆ. ಏನೋ ವಿಕ್ರಮ, ಛ ಏನೋ ವಿಕ್ರಮ, ಈ ನಮ ತಾಡಿದೆ ಆಡಿದೆ ಆಡಿದೆ. ಅದಮ ಪಿಷ್ಟನೆ ಅನ್ಯಾಯವಾಗಿ ಕೆಟ್ಟೆಯ. ಅಯ್ಯೋ ಪರಮಾತ್ಮ, ಅದಮ ಪಿಷ್ಟನೆ ಅನ್ಯಾಯವಾಗಿ ಕೆಟ್ಟೆಯ. ಏನೋ ವಿಕ್ರಮ, ಛ ಏನೋ ವಿಕ್ರಮ, ಈ ನಮ ತಾಡಿದೆ ಆಡಿದೆ ಆಡಿದೆ. ಎಲ್ಲವೋ ಮದಂದ ಪರಮಾತ್ಮ ಬಾರಿ ಬಾರಿಗೂ ನನ್ನ ಜನನ ವೃತ್ತಾಂತವನ್ನು ಕೇಳಬೇಕೆಂದು ಓಂ ಕಳಿಸಿದೆ ಅಲ್ಲವೇ? ಹೌದು ಪರಮಾತ್ಮ. ಎಲ್ಲವೋ ಮಂದಮತಿಯೇ, ಅವರಿವರನ್ನು ಏಕೆ ಕೇಳುವೆಯೋ ನನ್ನ ಜನನ ವೃತ್ತಾಂತವನ್ನ? ನಾನೇ ಹೇಳುತ್ತೇನೆ ಕೇಳು. ದಿವಿಜಾದಿ ವಂದಿತರಾದ ಕಶ್ಯಪಾದಿತ್ಯರ ಪುತ್ರ, ಶತಕೋಟಿ ತೇಜೋ ಪ್ರಕಟಿತ
ಆ ಸೂರ್ಯದೇವನೇ ನನ್ನ ಜನಕ. ಪರಮಾತ್ಮ ಈ ಧಾರಣಿಯೋಳ್ ಬೆಂದೋಟಿ ಪರವನ್ನಾಳಿದ ಮಯ ವಿಶ್ವಕರ್ಮ ಶಾಂತವಾದಿವೆಯ ಸುಕುಮಾರಿ ಸೈಜ್ಞಾದೇವಿಯೇ ನನ್ನ ಮಹಾಮಾತೆ. ಆಕೆಯ ಔದುರ್ಯದ ಪ್ರತಿರೂಪವೇ ಛಾಯಾದೇವಿ, ಅಂದರೆ ಈ ಶನೇಶ್ವರನ ಜನನದಾತೆ. ಶೀತಲೇಂದ್ರನಾದ ಚಂದ್ರಮ ರೋಹಿಣಿ ರಸಕುಮಾರ ಕಾಕಾಸೂರನೇ ನನ್ನ ಮಹಾವಾಹನ. ಮಾತೆ ಛಾಯಾದೇವಿಯ ಅಣತೆಯಂತೆ ರೋಹಿಣಿ ತಾರಾಮಂಡಲದ ಶಕಡೇದ್ರಿ ಶಕಡೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಕರಾಲಕಾರುವ ಅಗ್ನಿ ಪರ್ವತ ಜ್ವಾಲೆಯನ್ನೇ ನನ್ನ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಉಸಿರಾಗಿಸಿಕೊಂಡು ದೇವಾದಿದೇವ ಮಹಾದೇವ ಆ ಸರ್ವೇಶ್ವರನೆಂದಲೇ ಈಶ್ವರವರು ಪಟ್ಟ ಪಡೆದಿರುವ ಶನೇಶ್ವರ ಪರಮಾತ್ಮ ಕಾಲ ಅನುಜನಾಗಿ ಮಂದ ಚಲನ ಚತುರನಾಗಿ ದೃಷ್ಟಿ ಮಾತ್ರದಿಂದಲೇ ಆಂಸರವನ್ನೇ ನಿರ್ಣಯ ಮಾಡುತ್ತಿರುವ ಈ ಕಲಿರಾಜನನ್ನ ನಿನ್ನ ಮನಸ್ಸಿಗೆ ಬಂದಂತೆ, ನಿನ್ನ ಬಾಯಿಗೆ ಬಂದಂತೆ ನನ್ನನ್ನು ಜರಿದು ನಿಂದಿಸಿ ನನ್ನನ್ನೇ ಆಹ್ವಾನಿಸಿ ಕರೆದು ಬಿಟ್ಟ ಎಲ್ಲೋ ದೈವದ್ರೋಹಿ. ಪರಮಾತ್ಮ ನನ್ನ ಮಹಿಮೆಯನ್ನು ಕೇಳುತ್ತಾ ಪಕಪಕನೆ ನಗುತ್ತಾ ಕರಚಪ್ಪಗಳನ್ನು ತೊಟ್ಟುತ್ತಾ ಈ ಭೂಮಂಡಲವೇ ಭಾಗವಾಗುವಂತೆ ಕೆಂಪೆರಿದ ಕಂಡಗಳಾಗಿ ಕಣ್ಣವನ್ನು ಕಾಡುತ್ತಾ ಈ ದಿನಕರ ಪುತ್ರನು ದಿನನಿತ್ಯವೂ ಕಾಕವಾನಿಗೆ ಸಂಚಾರ ಮಾಡುತ್ತಿರುವ ಈ ಕಲಿರಾಜನು ಏನು ಮಾಡಬಲ್ಲನೆ? ನಾನು ಏನು ಮಾಡಬಲ್ಲನೆ ಮದಾಂಧ? ಆಗಲಿ ವಿಕ್ರಮ, ಮುಂದೆ ನನ್ನ ಚಮತ್ಕಾರ ನಿನಗರಿಯಾಗುವುದು ದುರಹಂಕಾರಿ. ನೋಡುತ್ತಿರು ಮದಾಂಧ. ಅರಿಯದೆ ನಾನಿನ್ನ ಜರಿದೆ ಧರೆಯೊಳಿದು ದುರುಳನಾದೆ. ಪರಮಾತ್ಮ ಅರಿಯದೆ ನಾನಿನ್ನ ಜರಿದೆ ಧರೆಯೊಳಿದು ದುರುಳನಾದೆ. ದಾರಿ ಕಾಣದಾಯಿತೇನೋ ಪರಮಾತ್ಮ ಶನಿರಾಜ. ಎಲ್ಲವೋ ದುರಹಂಕಾರಿ. ಕಾಣದಾಯಿತೇನೋ ದಯವ ತೋರೋ ದೀನ ಬಂದು. ದಯವ ತೋರೋ ದೀನ ಬಂದು. ಕಾಯಬೇಕು ಶ್ಯಾಮಲಾಗ ಶಾಂತನಾಗೋ ಗ್ರಹದ ರಾಜ. ಕಾಡಲೇಗೆ ಕರುಣೆ